ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೀಟ್ರೂಟ್ ಪಲಾವ್ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಚಿಪ್ಪಿನಷ್ಟು ಹಸಿ ಕೊಬ್ಬರಿ ಹಾಕೋಬೇಕು. ಒಂದು ದೊಡ್ಡದಾಗಿ ಹೆಚ್ಚಿರೋ ಟೊಮೆಟೊ, 5 ಬಾದಾಮಿ ನೆನೆಸಿ ಆದರೂ ಹಾಕೋಬೋದು, ಹಾಗೆ ಆದರೂ ಹಾಕೋಬೋದು, 1 ಈರುಳ್ಳಿ, 4 ಲವಂಗ, 2 ಚಕ್ರಮೊಗ್ಗದ ದಾಳ, ಸ್ವಲ್ಪ ಮೆಣಸು, ಹಾಗೆ 1/4 ಇಂಚಿನಷ್ಟು ಚಕ್ಕಿ. ಇಲ್ಲಿ ಪುಡಿ ಇದ್ದ ಚಕ್ಕಿ ಪುಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಕೋಬೇಕು. ಒಂದು ಬೆಳ್ಳುಳ್ಳಿ, ಹಾಗೆ 1 ಇಂಚಿನಷ್ಟು ಹಸಿ ಶುಂಠಿ, ಇದೆಲ್ಲದನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಕಾಳುಗಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೆ. ಹಲಸಂದಿ ಕಾಳು, ಕಡಲೆಕಾಳು, ಬಟಾಣಿ ಕಾಳು, ಬಿಳಿ ಬಟಾಣಿ ಕಾಳು, ಈ ರೀತಿಯಾಗಿ ನಾನು ನೆನೆಸಿದ್ದೆ. ನೀವು ಬೇಕಂದರೆ ಈ ರೀತಿ ಎಲ್ಲ ತರಹದ ಕಾಳುಗಳನ್ನ ನೆನೆಸ್ಬೋದು. ಇಲ್ಲ ಯಾವುದಾದ್ರೂ ಒಂದು ಕಾಳು ಬೇಕು ಅಂದರೂ ನೆನೆಸಿ ಉಪಯೋಗ ಮಾಡ್ಬೋದು. ಹಾಗೆ ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಣ್ಣ ಅಲ್ಲ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಾಫಿ ಕುಡಿಯೋ ಕಪ್ಪಿನಷ್ಟು. ಅದರಲ್ಲಿ ನಾನು 3/4 ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ಅಂದರೆ ಈಗ ನಾನು ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದರೂ 5 ಜನಕ್ಕೆ ತಿನ್ಬೋದು. 5 ಸರ್ವಿಂಗ್ ಆಗುತ್ತೆ. ಈ ಪಲಾವ್ನ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕೋಬೇಕು. ನೋಡಿ, ಪೇಸ್ಟ್ ರೆಡಿ ಆಗಿದೆ. ನೀರು ಸ್ವಲ್ಪ ಅಷ್ಟೇ ಹಾಕಿ ನಾನು ಪೇಸ್ಟ್ ಮಾಡಿದ್ದೆ. ಈಗ ಎಣ್ಣೆ ಕಾದಿದ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಬೇಕು. ಅದು ಚಟಪಟ ಅಂತ ಸಿಡಿಯೋ ಟೈಮ್ನಲ್ಲಿ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಅದನ್ನ ಹುರಿಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗತ್ತೆ. ಹಾಗೆ ಈ ಪುಲಾವ್ಗೆ ಬಿಳಿ ಹಲಸಂದಿ ಕಾಳು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಬಿಳಿ ಹಲಸಂದಿ ಕಾಳು, ಹಾಗೆ ವೈಟ್ ಕಲರ್ ಚೆನ್ನ, ಕಾಬುಲಿ ಅಂತ ಹೇಳ್ತಾರಲ್ಲ, ಕಾಬುಲಿ ಚೆನ್ನ, ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಎಣ್ಣೆ ಕಾದಿದೆ. ನಾನು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ, ನೋಡ್ಬೋದು ನೀವು. ಈಗ ಹೆಚ್ಚಿಟ್ಕೊಂಡಿರೋ ಬೀಟ್ರೂಟ್ ಮತ್ತು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 2 ಬೀಟ್ರೂಟ್ ಮತ್ತು 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ನೆನೆಸಿಟ್ಟಿರೋ ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಕಾಳುಗಳು ಎಷ್ಟು ಬೇಕು ಕ್ವಾಂಟಿಟಿ ನಿಮ್ಮ ಮೇಲೆ ಡಿಪೆಂಡು. ನಾನಿಲ್ಲಿ 1.5 ಹಿಡಿಯಷ್ಟು ಕಾಳು ಹಾಕ್ತಾ ಇದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ನ್ಯಾಚುರಲ್ ಕಲರ್ಸ್. ನಾನಿಲ್ಲಿ ಅಕ್ಕಿ ತೊಳೆದಿಟ್ಕೊಂಡು ಅದಕ್ಕೆ ನೀರು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು. ತುಂಬ ಉದುರಬೇಕು ಅಂದರೆ ನೀವು ಅರ್ಧ ಕಪ್ ನೀರು ಕಡಿಮೆ ಹಾಕ್ಬೋದು. ನಾನಿಲ್ಲಿ 1ಕ್ಕೆ 2 ಲೆಕ್ಕ ನೀರು ತೊಗೊಂಡು ಹಾಕ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬರ್ತಿದ್ದ ಹಾಗೇನೆ ಕುಕ್ಕರ್ದು ಲಿಡ್ ಮುಚ್ಚಿ 2 ಅಥವಾ 3 ವಿಷಲ್, ಕೆಲವರು 2 ವಿಷಲ್ ಮಾಡ್ತಾರೆ, ನಾನು 3 ವಿಷಲ್ಗೆ ತೆಗೆಯೋದು ಯಾವಾಗ್ಲೂ. ಈಗ ಮೇಲ್ಗಡೆ ಎಲ್ಲ ಸ್ವಲ್ಪ ತರಕಾರಿ ಎಲ್ಲ ಬಂದಿದೆ ಅಲ್ಲ, ಕುಕ್ಕರ್ ಲಿಡ್ ಓಪನ್ ಮಾಡಿ ಆದಮೇಲೆ ಅದನ್ನ ನೀಟಾಗಿ ನಾನು ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಮುಚ್ಚಿ ಜಸ್ಟ್ 1 ನಿಮಿಷ ಆಗೋ ತನಕ ಬಿಡ್ತೀನಿ. 1 ನಿಮಿಷ ಆದಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿದಾಗ ಈ ರೀತಿ ಉದುರಾಗಿ ಬೀಟ್ರೂಟ್ ಪುಲಾವ್ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.